ಓರ್ಮನೆ ಭಾಗವತರು ಅಂತ ಲೆಕ್ಕ. ಇವರು ಸೀರೆ ತಂದ್ಕೊಡು ಅಂತ ಇವತ್ತು ಗೊತ್ತಾಯ್ತು. ಓಯ್ ಸೀರೆ ಇಲ್ಲ ಸಂಜೆ ಹೊತ್ತಿಗೆ ಒಬ್ಬ ತಗ್ಬೋದು. ನೋಡಿ ಅಲ್ಲಿ ಸಂಪತ್ತು ಸ್ವಲ್ಪ ಒಬ್ಬರೇ ಬಂದೆ ಹಗಲು ರಾತ್ರಿ. ಆದ್ರೆ ಹೆಣ್ಮಕ್ಳಿಗೇನು ಅಲ್ಲ ಬಹಳ ತಿಳ್ಕೊಂಡು ಏನೋ ಎಂತ ಬಂದ ನಮ್ಗೊಂದು ಒಂದು ನಾಳೆ ಒಂದು ಬಿಡು ಕೊಡಿ ಮಾರು ನಿಮಗೆ ಬಿಡು ಆಗ್ಲಿಕ್ಕೆ ಇಲ್ಲ. ನೀ ಸುಮ್ಮನೆ ಇಷ್ಟು. ಓಯ್ ಎಂತ ಇದೆ? ಅಯ್ಯೋ ನಾನು ಮೊದ್ಲು ಹೇಗಿದ್ದೆ, ಒಳ್ಳೆ ಹಕ್ಕಿ ತರ ಇದ್ದೆ ನಾನು. ಈ ಗಂಡಸಿನ ಒಂದು ಮದುವೆ ಆಗಿ ನಾನು ಇಷ್ಟೆಲ್ಲ ವೈರಾಗ್ಯ ಬಂದೇನೆ. ಅಲ್ಲ ಅವ್ರಿಗೆ ಒಂದು ಮನೆ ಉಂಟು, ಮನೇಲಿ ಒಬ್ಳು ಹೆಂಡತಿ ಇದ್ದಾಳೆ, ಅದು ಏನೋ ಪರಿಜ್ಞಾನ ಇಲ್ಲ ಅಂತ ಒಂದು ಸಾಮಾನ್ಯ ಜ್ಞಾನವೇ ಇಲ್ಲ. ಮೊದಲೆಲ್ಲ ಜೋರ ಹಾರ್ತಿದ್ನಲ್ಲ ಬರ್ತು. ಅದು ಈಗ ಯಾವಾಗ ನೋಡಿದ್ರು ಕೆಲಸ ಮನೆಗೆ ಬರುದಿಲ್ಲ. ಹೌದಾ? ಹೌದಪ್ಪ. ದೇವ್ರೇ ಒಟ್ಟಾರೆ ತರಬೇತಿ. ಅಯ್ಯೋ ಮದುವೆಗಿಂತ ಮೊದಲು ಮತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ ಸಮ. ಇವತ್ತು ಬರ್ತಾರೆ ನೋಡು ಬರ್ಲಿ ಮಠ ಮಠ ಮಧ್ಯಾಹ್ನ ವೇಳೆಯು ಜಡವರನ್ನು ನಿಲೆಯೋ ಸೇರುತ್ತದೆ. ನೋವಾಯ್ತಾ? ಇಲ್ಲ ಸಾಯ್ದಿಲ್ಲ. ಮತ್ತೆ ಎಂತ ನೀವು ನಿಮ್ಗೊಂದು ಮನೇಲಿ ಹೇಳ್ತಿದ್ದಾಳೆ ಅಂತ ನೆನ್ಪುಟ್ಟ ನಿಮ್ಗೆ? ಎಂತ ಮಾತಾಡ್ತೀವಿ? ಅದು ನೆನಪಿರ್ಲಿಕ್ಕಾಗಿ ಬಂದಲ್ವಾ? ಎಲ್ಲಿ ಇದು ಹೆಂಡತಿ ನೋಡ್ಲಿಕ್ಕೆ ಬರುವ ಸಮಯವ ಇದು? ಬಾ ಮರೈತಿ. ಇದು ಯಾವ ಹೊತ್ತು? ನಂಗೆ ಬೇಬಾ ಬನ್ನಿ ನಿಮ್ಗೊಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಮಾತಾಡ್ಲಿಕ್ಕೆ ಆಗುದಿಲ್ವಾ? ಮಾತು ಕಡೆ ಈಗ ಬಾ. ಜೀವ ಇಟ್ಕೊಳ್ಳಿ. ಎಂತ ಐತಿ? ಅದಲ್ಲ, ಈ ಹೆಂಡತಿ ನೋಡ್ಲಿಕ್ಕೆ ಇಷ್ಟೊತ್ತಿಗೆ ಬರುದಾ? ಏನ್ ತಪ್ಪು? ಇದು ಯಾವತ್ತು? ಮಧ್ಯಾಹ್ನ ಹೆಂಡತಿ ನೋಡ್ಲಿಕ್ಕೆ ಬರುದಾ? ಮಾತಾಡಿದ್ರೆ ಬರುದಾ? ಬೆಳಿಗ್ಗೆ ಕೆಲಸ ಮಾಡಿ ಸಂಜೆಗೆ ಮನೆಗೆ ಬರುದಪ್ಪ. ರಾತ್ರಿಗೆ? ಹಾ. ಎಂತ ಹುಟ್ಟರಾಗ ಮಾತಾಡ್ತಾ ಇದ್ದಿ? ಸರಿ ಮಾತಾಡಿ. ನಮ್ಮ ಅವಸ್ಥೆ ನಿಂಗೆ ಗೊತ್ತುಂಟಾ? ಏನು? ರಾತ್ರಿ ಬರುವಾಗಿಲ್ಲ. ಯಾಕೆ? ರಾತ್ರಿ ಉದ್ಯೋಗ ಶುರು ಆಯ್ತು ನಮ್ಗೆ. ನಿಮ್ಗ ರಾತ್ರಿ ಉದ್ಯೋಗ ಶುರು ಆದ್ಮೇಲೆ ಹಗಲೇ ಬರ್ಬೇಕು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಮ್ಮ ಹಣೆ ಬರ ಏನ್ ಮಾಡುದು ಹೇಳು? ಏನು? ಹಾಗಂತ ರಾತ್ರಿ ಬಿಡು ಕೊಡುವುದಿಲ್ಲ, ಹಾಗೆ ಹಗಲೇ ಬರುವುದು. ಇದು ನಮ್ಗೆ ಹೇಗೋ ಮಕ್ಕಳನ್ನ ಆಗಿಲ್ಲ ಬಿಡು, ಹಗಲೇ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ಬಾ ಒಳಬ. ನೀವೊಂದ್ ಕೆಲಸ ನಾನಂತಲ್ಲ, ಈ ರಾತ್ರಿ ಉದ್ಯೋಗ ಮಾಡೋ ಎಲ್ಲ ಸಮಸ್ಯೆ ಇದೆ. ಹಗಲೇ ಬಂದು ಹೋಗೋದ್ ಬಿಟ್ರೆ ಮತ್ತೆ ರಾತ್ರಿ ಎಂತ ಮಾಡುದು ನಾವು? ಒಂದ್ ಕೆಲಸ ಮಾಡಿ, ಒಂದ್ 4 ದಿವಸ ಬಿಡು ತಕೊಳ್ಳಿ, ನಾವೆಲ್ಲಾದ್ರೂ ತಿರ್ಗ್ಲಿಕ್ಕೆ ಹೋಗುವ. ಎಂತದ? 4 ದಿವಸ ಬಿಡು? ಹೌದು. ಅದು ನನಗೆ? ಹೌದು. ಹೋಗುದೇವ. ಯಾಕೆ? ನಿನಗೆ ನಮ್ಮ ಅರಮನೆ ವ್ಯವಸ್ಥೆ ಗೊತ್ತಿಲ್ಲ ಕಾಣ್ತದೆ. ಏನು? ಮಹಾರಾಜರು ಅಂದ್ರೆ ಯಜಮಾನರು ವೇತನ ಕೊಡುವುದು ಅಲ್ಲ, ಯಜಮಾನರು ಆದ್ರೂ ಸಹ ನಮ್ಗೆ ಕೆಲಸ ಹೇಳಲಿಕ್ಕೆ ಅಂತೇಳಿ ಒಬ್ಬರಿದ್ದಾರೆ. ಹೌದಾ? ಕೆಲಸ ಹೇಳಲಿಕ್ಕೆ ಇಂಥವ್ರು ಇಂಥ ಕೆಲಸ ಮಾಡ್ಬೇಕು, ಇಂಥವ್ರು ಇದನ್ನ ಮಾಡ್ಬೇಕು ಅಲ್ಲಿ ಬರೆದು ಹಾಕೋದು ಅವರೇ, ಮತ್ತೆ ಬಿಡುವು ಕೊಡುದು ಅವರೇ. ಅವ್ರು ಇದ್ದಾರೆ ಪುಣ್ಯಾತ್ಮರು. ಅವ್ರ ವಿಷಯ ಗೊತ್ತಿಲ್ಲ. ಏನು? ಬಹಳ ಬುದ್ಧಿವಂತ, ತೋರಿಸ್ಕೊಳ್ಳುವುದಿಲ್ಲ ಬುದ್ಧಿವಂತಿಕೆ ಉಂಟು ಅಂತೇಳಿ. ಹೌದಾ? 4 ಜನರ ಎದುರು ನಗಾಡ್ತಿರುವುದು. ಯಾರಾದ್ರೂ ಬಿಡು ಕೇಳಲಿಕ್ಕಂತ ಬರ್ತಾರಂತ ಗೊತ್ತಾದ ತಕ್ಷಣ ಮುಖದ ಭಾವನೆ ಬದಲಾವಣೆ. ಹೌದಾ? ಅಷ್ಟೊತ್ತು ನಗಾಡ್ತಿದ್ರು ಆ ಕ್ಷಣಕ್ಕೆ ಬದಲಾವಣೆ ಮಾಡ್ತಾರೆ ನೋಡು. ಕೆಲವು ಮಕ್ಕಳು ಪಾಪ ಅಂದ್ರೆ ಬಿಡು ಕೇಳಬೇಕು ಅಂತೇಳಿ ಹೋಗುದು. ಇದು ಭಾಗವತರ ಮಾತಿಗೆ ಹತ್ರ ಆ ಮನುಷ್ಯನಿಗೆ ಬಹಳ ಸೂಕ್ಷ್ಮ. ಇಂಥ ಬಿಡು ಕೇಳಲಿಕ್ಕೆ ಬರ್ತಾರೆ ಮೊದಲೇ ಗೊತ್ತಾಗಿರ್ತದೆ. ಅಷ್ಟೊತ್ತು ಗಂಭೀರ. ಏನೋ ಎಂತ ಬಂದ ಇಷ್ಟು ಹೇಳಿದ್ರೆ ಪಾಪ ಮಕ್ಕಳು ಕೇಳ್ತಾರ ಎಂತ ಇಲ್ಲ ಅಂತ ಇಲ್ಲ. ಆಯ್ತು, ಅವ್ರಿಗೆ ಹಾಗಾಯ್ತಾ? ನಾನು ಬಿಡು ಕೇಳಲಿಕ್ಕೆ ಹೋದ್ರೆ ಸಾಕು. ಅಯ್ಯ ನಮ್ಗೊಂದು ನಾಳೆ ಒಂದು ಬಿಡು ಕೊಡಿ ಮಾರು ನಿಮಗೆ ಬಿಡು ಆಗ್ಲಿಕ್ಕೆ ಇಲ್ಲ. ಎಂತ ಹೇಳ್ತೀರಿ ನೀವು? ಶೈಲಿ ಹಾಗೆ ಸಿಟ್ಟು ಬಂದ್ರೆ ಶೀ ಆಗ್ಲಿಕ್ಕೆ ಇಲ್ಲ ಎಂತ ಹೇಳ್ತೀರಿ ನೀವು? ನೀವು ಬಿಡು ತಗೊಳ್ಳುದು ಒಂದೇ, ನಾನು ಬಿಡು ತಗೊಳ್ಳುದು ಒಂದೇ. ಹೇಗೆ ಕೇಳ್ಬೋದು ಹೇಳೋಗಿದ್ರೆ? ನನ್ನನ್ನು ಅವರಿಗೆ ಹೊಲಿಸ್ಕೊಂಡ್ ಬಿಡ್ತಿದ್ರು ಅವರು, ಅಂತ ಬುದ್ಧಿವಂತರು. ಹಾಗೆ ನಿಮಗೆ ಕೇಳ್ಕೊಡ್ಲಿಕ್ಕೆ ಆಗುದಿಲ್ಲ, ಬಿಡು ಅಂತ ಕೇಳಬೇಡಿ ಅಂತ ಹೇಳ್ತಾರೆ. ಅಂತ ಗಂಭೀರದ ಮನುಷ್ಯ. ಹಾಗಾದ್ರೆ ಬಿಡುವಿಲ್ಲ. ಬಿಡುವಿಲ್ಲ ಸ್ವಾಮಿ. ಅಷ್ಟೆಲ್ಲ ಕಷ್ಟಪಟ್ಟು ನೀವು ಯಾಕೆ ಕೆಲಸ ಮಾಡ್ತೀರಿ? ಮತ್ತೆ ಕೆಲಸ ಬಿಡಿ. ಕೆಲಸ ಬಿಡುವುದ
ಒಂದ್ ಮಾತು ನೆನ್ಪಿಟ್ಕೋ, ಆ, ನೀ ಏನ್ ಹೇಳಿದ್ರು ನಾ ಕೇಳ್ತೆ. ಆ, ಈ ಉದ್ಯೋಗ ಮಾತ್ರ ಬಿಡು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಆ, ಆ, ಆ. ನನ್ನ ಕೊನೆ ಉಸಿರುವರೆಗೂ ಈ ಕ್ಷೇತ್ರದಲ್ಲೇ ದುಡಿಬೇಕು ಅಂತ ಆಸೆ ಉಂಟು ನನಗೆ. ಹಾಗಾಗಿ ಯಾವ ಕಾರಣಕ್ಕೂ ಈ ಉದ್ಯೋಗ ಬಿಡು ಪ್ರಶ್ನೆ ಇಲ್ಲ. ಯಾಕೆ ಕೇಳು, ನಾನು ಬೇರೆ ಉದ್ಯೋಗ ಮಾಡಿದ್ರೆ ಹಣ ಸಂಪಾದನೆ ಎಷ್ಟಾಗ್ತಿತ್ತೋ ಏನು ಅಲ್ಲಿ ಆಗದೆ ಇರಬಹುದು, ಆಗಬಹುದು. ಹೌದು. ಹಣ ಸಂಪಾದನೆ ಆಗ್ತದೆ ಬಿಟ್ರೆ ಇಷ್ಟು ಜನರ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದ? ಬೇರೆ ಉದ್ಯೋಗದಲ್ಲಿ ಆಗುದು. ಬೇರೆ ಉದ್ಯೋಗದಲ್ಲಿ ಆಗುದಿಲ್ಲ. ನಮಗೆ ಸಂಪತ್ತು ಯಾವುದು? ಶ್ರೀಮಂತಿಗೆ ಸಂಪತ್ತಲ್ಲ, ಹಣ ಅಲ್ಲ, ನಮಗೆ ಇವರೇ ಸಂಪತ್ತು. ಈ ಸಂಪತ್ತು ನಮ್ಮೊಟ್ಟಿಗಿದ್ರೆ ನಾವು ಎಲ್ಲಿಂದ ಇಲ್ಲಿವರೆಗೂ ಆರೋಗ್ಯವಾಗಿ ಸರಿಯಾಗಿ ಚಂದದಲ್ಲಿರ್ಬೋದು. ಹಾಗಾಗಿ ಈ ಉದ್ಯೋಗ ಮಾತು ಬಿಡುವಂತ ಹೇಳ್ಬೇಡ, ತಪ್ಪಿಯೂ ಆ ಮಾತನ್ನ ಹೇಳ್ಬೇಡ. ನಿಂಗೆ ಏನು ಕಡಿಮೆ ಮಾಡಿದ್ದ ಏನ್ ಕಡಿಮೆ ಮಾಡಿದ್ದ? ಈಗ ಸ್ವಲ್ಪ ಸುಮ್ಮನೆ ಏನ್ ಕಡಿಮೆ ಮಾಡ್ತಾರೆ? ಏನ್ ಸಮಸ್ಯೆ ಇದೆ? ನೀವು ಹೇಳಿದ್ದೇನು ಮದುವೆಗಿಂತ ಮೊದಲು ಏನ್ ಹೇಳಿದ್ರಿ ನನ್ನ ಅಪ್ಪನ ಹತ್ರ? ಏನ್ ಹೇಳಿದ್ದೆ? ನನ್ಗೆ ಮನೆ ಮೇಲೆ ಅಂಗಡಿ ಉಂಟು, ಮನೆ ಕೆಳಗೆ ತೋಟ ಉಂಟು ಅಂತ ಹೇಳಿದಲ್ವ ನೀವು? ನನಗೇನು ಕಡಿಮೆ ಇಲ್ಲ, ಮನೆ ಕೆಳಗೆ ತೋಟ ಉಂಟು, ಮನೆ ಮೇಲೆ ಅಂಗಡಿ ಉಂಟು. ಹೌದು, ಹೇಳಿದ್ದು ಸತ್ಯ. ಇವತ್ತು ಮನೆ ಮೇಲೆ ಅಂಗಡಿ ಉಂಟು, ಮನೆ ಕೆಳಗೆ ತೋಟ ಉಂಟು. ಹೌದು ಉಂಟು. ತೋಟಕ್ಕಾರರ ಕಾಲ ಮುರಿದ್ರೆ ಅಂಗಡಿಯವರು ಸಾಲ ಕೇಳ್ತಾರೆ. ಅದಕ್ಕೆ ಮುಸ್ಕಾಕೊಂಡೆ ತಿರುಗ್ತೀರಿ ನೀವು. ಅದೆಲ್ಲ ಯಾರು ಯಾರ್ದು ನಮ್ಗೆ ಯಾಕೆ ಹೇಳ್ತೆ? ನಂದು ಅಂತ ಹೇಳಿಲ್ಲ. ಮನೆ ಕೆಳಗೆ ತೋಟ ಇದ್ದು ಮನೆ ಅಂಗಡಿ ಇದ್ದು ತಂದಂತ ಹೇಳಿದ್ನ. ಹೌದಾ? ನೀವು ಮದುವೆಗಿಂತ ಮೊದಲು ಏನ್ ಹೇಳಿದ್ದು? ಆ ಕೆಲಸ ಮಾಡ್ತೇನೆ ಈ ಕೆಲಸ ಮಾಡ್ತೇನೆ ಅಂತ ಹೇಳಿ ನೀವು ನನ್ನ ಮದುವೆ ಆಗಿದ್ದಲ್ವಾ? ಅದು ಎಲ್ಲ ಗಂಡಸರು ಹೇಳುದು. ಹೇಳಿದಕ್ಕೆಲ್ಲ ನೀವು ಒಪ್ಕೊಂಡಿದ್ದಲ್ವಾ? ಅದು ಎಲ್ಲ ಮೊದಲು ಒಪ್ಪುವುದೇ, ಕಡೆಗೆ ಅಂತ ಮಾಡುದು. ಈ ಕೆಲಸ ಮಾಡು ಸಹ ನೀವು ಮನೆಗೆ ಬರುದಿಲ್ಲ. ನೀವು ಮನೆ ಮೇಲೆ ಬಂದಲ್ಲ, ಬಾ ಒಳಗೆ ಬಾ. ಮಧ್ಯಾಹ್ನ ಬಂದ್ಕೊಂಡು ನಿಂತ ನಿಮ್ದು ಸ್ವಲ್ಪ ಸುಮ್ಮನೆ ರೀ ನೀವು. ಮದುವೆ ಆಗಿದ್ದ ಇವರು ಈ ಹೆಂಗಸರು ನೋಡಿ, ಹೋಯ್ ಗಂಡಸರನ್ನ ದೌರ್ಜನ್ಯ ಮಾಡ್ತಾರೆ ಇವರು. ಶೋಷಣೆ ಮತ್ತೆ ಕಷ್ಟಪಟ್ಟು ಹೆಂಡತಿ ನೋಡ್ಬೇಕು ಅಂತ ನಾನಿಲ್ಲಿ ಬಂದ್ರೆ ಬರೀ ಮಾತಲ್ಲೇ ನೀವು ಸಮಯ ಬರ್ತಾ ಇದ್ದೆ. ಗಂಡಸರು ಶೋಷಣೆ ಮಾಡೋದು ನೀವು, ದುಡಿಯೋರು ನಾವು, ತಂದು ಹಾಕೋದು ನಾವು, ಕುತ್ಕೊಂಡು ತಿನ್ನೋದು ನೀವು, ಎಲ್ಲ ಮಾಡೋದು ನೀವೇ. ನಾವು ಇಷ್ಟು ಕಷ್ಟಪಟ್ಟರು ನಿಮ್ಗೆ ಸಮಾಧಾನ ಇಲ್ಲ. ಏನ್ ಮನೇಲಿ ಕೂತ್ಕೊಂಡಿರೋದಂದ್ರೆ ಅಷ್ಟು ಸುಲಭ ಅಂತ ಭಾವಿಸ್ಕೊಂಡು ಎಂತ ಮಾಡ್ತೆ ಬರತಿ? ಅನ್ನೊಂದು ಸಾರು ಮಾಡೋದಲ್ಲ ಅಂತ ಮಾಡ್ತೆ. ಮನೆ ಕೆಲಸ ಎಲ್ಲ ಯಾರು ನಾನು ಕೇಳಿಲ್ಲ. ನೀ ಸುಮ್ಮನೆ ಇರಿದು ಇಷ್ಟು ವರ್ಷ ಆಯ್ತು, ನನಗೆ ಏನಾದ್ರು ಒಂದು ಕೊಟ್ಟಿದ್ರೆ ನೀವು? ನಿಂಗೆ ಅಂತ ತಂದ್ಕೊಡೋದು ನಿಂಗೆ ಏನು ಕಡಿಮೆ ಆಗಿದೆ ಮರೈತಿ? ಏನ್ ಕಡಿಮೆ ಆಗಿದೆ? ಏನುಂಟು ನಮ್ದಲ್ಲ ಹೇಗೆ ಗೊತ್ತುಂಟ? ಈ ಹೊತ್ತಲ್ಲಿ ಇದ್ದವರ ಜೀವನ ಹೇಗೆ ಹೇಳ್ತೇವೆ ಹೇಳಿ. ನಮಗಿಲ್ದೆ ಇದ್ರು ಮನೇಲಿದ್ದ ಹೆಂಡತಿ ಮಕ್ಕಳಿಗೆ ಯಾರೂ ಕಡಿಮೆ ಮಾಡೋದಿಲ್ಲ. ಈ ಕ್ಷೇತ್ರದ ಗುಣ ಅದು. ನಾವು ನಮ್ಮ ನಿದ್ದೆ ಇಲ್ದಿರ್ಲಿ, ಆರೋಗ್ಯ ಸರಿ ಇಲ್ಲದೆ ಇರ್ಲಿ, ನಿದ್ದೆ ಏನೇನೋ ಎಷ್ಟು ಕಷ್ಟ ಇದ್ರು ನಾವು ಇಲ್ಲೇ ಅದನ್ನ ಉಳಿಸ್ಕೊಂಡು ಮನೆಗೆ ಹೋಗೋ ನಗಾಡ್ತಾ ಹೋಗ್ತೇವೆ. ಯಾಕೆ? ಮನೇಲಿದ್ದವ್ರು ನೆಮ್ಮದಿ ಇರಬೇಕು ಅಂತ. ಏನ್ ಗೊತ್ತುಂಟದಲ್ಲ, ನಾವು ಒಳಗಿನ ಬಿಟ್ಟು ನಮ್ಗೆ ಗೊತ್ತುಂಟು, ನಾರಾಯಣ ಬಲ್ಲ, ಹೇಳು ಸುಖ ಇಲ್ಲ. ಆದ್ರೂ ನಿಮ್ಗೆ ತೋರಿಸ್ತೇ, ನಾ ಜಾಬ್ ಮಾಡ್ಕೊಂಡು ತಿರ್ತಾ ಇದ್ದೆ. ಮದುವೆ ಆದವರಿಗೆ ತೊಂದ್ರೆ ಇಲ್ಲ, ಮದುವೆ ಆಗದೆ ಇದ್ದವ್ರಿಗೆ ಹೆಣ್ ಕೊಡುದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತುಂಟ? ಅದ ಯಾರು ಹೇಳಿದ್ ನಿನಗೆ? ಅದು ಸೂಕ್ಷ್ಮವಾಗಿ ಹೆಣ್ಮಕ್ಳು ತಿಳ್ಕೊಳ್ಬೇಕು. ನಿಜವಾಗಿ ಈ ಕೆಲ ಇಲ್ಲಿದ್ದವ್ರನ್ನ, ಈ ಉದ್ಯೋಗ ಮಾಡುವವ್ರನ್ನ ಮದುವೆ ಆದ್ರೆ ಎಷ್ಟು ಒಳ್ಳೇದಂತ ಅನುಭವ ಆಗ್ತದೆ. ಮದುವೆ ಆಗಲ್ಲ ನೋಡಿ ನೀವು. ನಾಳೆ ಹೆಣ್ಣು ಕೊಡ್ತಿಲ್ಲ ನೋಡ್ಬೇಕಾದ್ರೆ ಎಂತ ಹೊಡೆದ ಮಕ್ಕಳು ನೋಡೋ. ನಿಜವಾಗಿ ಎಂತ ಸಂಪತ್ತು ಸ್ವಲ್ಪಿತ್ತು ಬೇಕಾದ್ರೆ ರಾತ್ರಿ ಆದ್ರೆ ಹೆಣ್ಮಕ್ಳಿಗೇನು ಅಲ್ಲ, ಅವ ಬಾಸ್ ತಿಳ್ಕೊಳ್ಳೋದು. ಅವ ಬಾಸು ಶ್ರಮ ಪಡ್ತಾನೆ, ಸಂಪಾದನೆ ಮಾಡ್ತಾನೆ, ವಿಚಾರ ಮಾಡೋದಿಲ್ಲ. ಗೊತ್ತಿಲ್ಲವರಿಗೆಲ್ಲ ಬಿಡ. ನೀವು ಒಳಗ್ ಬಾ. ನಾವು ಒಳಗಲ್ಲ. ನನ್ಗೆ ನೀವ್ ಒಳಗಲ್ಲ, ನೀವ್ ಒಳಗ್ ಬಾ. ಇಲ್ಲಿ ಬನ್ನಿ, ನನ್ ಮಾತು ಕೇಳಿ. ಎಂತದ? ನನ್ಗೊಂದ್ ಸರ ಬೇಕು. ಎಂತ ಸಾರ ಮಾರ ಇರ್ತಾರೆ? ಎಂತ ಸರ? ಸರ ಎಂತ ಸರ? ನಂಗೊಂದು ಅವಲಕ್ಕಿ ಸರ ಬೇಕು. ಅವಲಕ್ಕಿ ಏನೋ ಕೇಳ್ತೀನಿ ತಿಳ್ಕೊಂಡೆ ಮರ ಇರ್ತಿ. ಅವಲಕ್ಕಿ ಸರ ದೊಡ್ಡ ವಿಷಯ ಅದ. ಬರುವಾಗ ಒಂದಲ್ಲ 100 ಸರ ಹೊಡೆ ಹಾಕು. ಒಂದು ಕೂಡಿಸಿ ಅವಲಕ್ಕಿ ಬತ್ತೆ. ಅವಲಕ್ಕಿ ಅದ ಹಾಗೆ ಸುಡಲಿಕ್ಕೆ ಆಗುದಿಲ್ಲ, ನೆನೆಸ್ಕೊ. ಹಾಕಿದಾಗೆ ಅವಲಕ್ಕಿ ಬಂದೆಯಾ? ಇನ್ ಕಾಣ್ಬೇಕು ಅಂದ್ರೆ ಹಾಲು ಹೊಡಿತಾರೆ, ಆಲೂಗಡ್ಡೆ ಹೊರಟದು ಅದು ಸುಡ್ದ. ಇದು ಪಟಗಲಕಾಯಿ, ಹೀರಿಕಾಯಿ ಎಲ್ಲ ತಂದು ಕೊಡ್ತೇವೆ ಎಲ್ಲ. ಅವಲಕ್ಕಿ ಸರ ಅಂತ ಹೇಳಿದ್ರಿ ಎಂತದ್ದು? ಅದೇ ಚಿನ್ನದ ಅವಲಕ್ಕಿ ಸರ ಬೇಕು ಅಂತ ಹೇಳಿದ್ದೆ ನಾನು. ಚಿನ್ನ ಚಿನ್ನು ಕೂಗ್ಬೇಡಿ ಮತ್ತೆ.
ಜೀವ ಹಾರಿ ಹೋಯ್ತು ಬರತ್ತೆ ನನಗೆ ಒಂದ್ಸತಿ. ಯಾಕೆ? ಇಷ್ಟು ಇವರೇ ಚಿನ್ನವನ್ನು ಕಂಡವಲ್ಲ ಹೇಗಿತ್ತು ನೋಡಿ. ನಿಂಗೆ ಚಿನ್ನುವ ಹೋಗಿ ತಗೊಂಡ್ ಬನ್ನಿ. ಏನು ತರೋದ ಕಲ್ತೆ ಬರೋದಲ್ಲ. ಈಗ ಗಗನಕ್ಕೆ ಹೋಗಿದೆ ಬೆಲೆ. ಹೌದಾ? ಅದೇನು ಗೊತ್ತಿಲ್ಲ. ತೋರಿಸ್ಬೇಕು ಅಷ್ಟು ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಎಂತ ಬೇಡ, ನಿಂಗೆಲ್ಲ ತಂದು ಕೊಡುವ. ಈಗ ಒಂದ್ಸಲ ನೋಡುವ. ಸ್ವಲ್ಪ ಸುಮ್ಮನೆ ರೀ ನೀವು. ಈಗ ಹೊಡಿತಾ ಇದ್ದಾರೆ ಈಗ. ಆಗ ಮಾಡ್ರೆ ತಂಗಲ್ಲ. ಇಲ್ಲ ನನ್ ತಲೆ ಬಿಸಿ ನನಗೆ ನಿಮ್ದೊಂದು ಒಳ್ಳೆ ರಾಗ ಮಧ್ಯಾಹ್ನ ಬಂದ್ಕೊಂಡು. ಇನ್ ಸ್ವಲ್ಪ ಸುಮ್ಮನೆ ನೀವು. ನಮ್ಗೆ ತಲೆ ಬಿಸಿ ಇರುದಿಲ್ಲ ಅನ್ಕೊಂಡಿದ್ರೆ. ಏನ್ ತಲೆ ಬಿಸಿ ಮರೈತಿ ನಿನಗೆ? ಹೌದಲ್ಲ ಸ್ವಾಮಿ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಈ ಅರಮನೆಗೆ ಯಾರೋ ಒಬ್ಬ ಗಡ್ಡ ಬಿಟ್ಟವನು ಬಂದಿದ್ದಾನೆ. ಹೌದು, ಆದಿತ್ಯ ಹೇಳೋರು. ಹೌದು, ಅವನು ಯಾವಾಗ್ಲೂ ಬಂದ್ಕೊಂಡು ನನ್ನ ಗೆಳತಿ ಹತ್ರ ಮರಳಿ ಹತ್ರ. ಹೌದಪ್ಪ, ಏನಂತಾರೆ? ನೀ ನನ್ನ ಹೆಂಡತಿ ಅಂತ ಹೇಳುದು. ಆದಿತ್ಯ ನೀ ನನ್ನ ಹತ್ರ ಹೋಗಿ ನೀ ನನ್ನ ಹೆಂಡತಿ ಅಂತ ಹೇಳುದು. ಅಲ್ಲಿ ಮಾತ್ರ ಹೇಳುತ್ತಾ, ಇಲ್ಲೂ ಬಂದು ಹಾಗೆ ಹೇಳುತ್ತಾ. ಅವ ಇಲ್ಲೂ ಒಂದ್ಸಲ ಬರ್ಬೇಕಿತ್ತವನು. ಅವನು ಹುಚ್ಚು ಬಿಡಿಸ್ತಿದ್ದೆ. ಆ ಮಟ್ಟದ ನಿನ್ ಬಗ್ಗೆ ವಿಶ್ವಾಸ ಉಂಟು ನನಗೆ. ನೀ ಅಂತ ಹೇಳೋದು ನಂಗೆ ಗೊತ್ತುಂಟು. ಒಳಬ ಏನಾದ್ರು ಹೇಳಿ ನಿಮ್ಗೆ ಇದೇ ಜೀವ ಹೇಳ್ತದೆ ನಿಮ್ಗೆ. ಗಂಡಸರನ್ನು ಯಾಕೆ ಶೋಷಣೆ ಮಾಡುದು? ಶೋಷಣೆ ಏನ್ ಮಾಡುದು? ನಾ ತರಬಿಸಿ ನಮ್ಗೆ ಇನ್ನಂತ ಬೇಕು ನಿಂಗೆ? ನಂಗೆ ಇನ್ನೊಂದು ಬೇಕಾ? ಇನ್ನು ಹೀಗೆ ಕೂತ್ರೆ ಒಂದಾಗುದು ಇಲ್ಲ. ಇನ್ನೊಂದಂದ್ರೆ ಎಂತ? ನಮ್ಗೊಂದು ಸೀರೆ ಬೇಕು. ಒಂದ್ ಸೀರೆ ತಂದು ಹೋಗಿ. ಈಗ ನಾ ಸೀರೆ ತಂದು ಕೊಡ್ಬೇಕಾ? ಹೊಸ ಸೀರೆ ತಂದು ಕೊಟ್ಟೆ ಅಂತ ಮಾಡು. ನೀವು ಉಟ್ಕಂತೆ. ಎಷ್ಟೊತ್ತು ಉಟ್ಕಂತೆ? ಅದು ನನಗೆ ಬೇಸರ ಆಗೋದ್ರೆ ಉಟ್ಕೊಡ್ತೆ. ನಾನೀಗ ನಿಮ್ಗೆ ಸೀರೆ ತಂದು ಹೊಸ ಸೀರೆ ತಂದು ಕೊಟ್ಟೆ. ಹೌದು, ನೀವು ಉಟ್ಕೊಂಡೆ. ನಾ ಇಲ್ಲೇ ಇರ್ತೆ. ಎಷ್ಟೊತ್ತು ಉಟ್ಕಂತೆ? ಅದು ಉಟ್ಕೊಂಡು ಒಂದ್ 4-5 ಮದುವೆಗೆಲ್ಲ ಹೋಗ್ತೆ. ಅಲ್ಲಿ ಅದು ಅರ್ಥ ಆಗುತ್ತೆ ಉಟ್ಕೊಡ್ತೆ. ತಲೆಗೆ ಹೋಗುದಿಲ್ಲ. ನಾನು ಹತ್ತ ಇರುವಾಗ ಎಷ್ಟೊತ್ತು ಉಟ್ಕಸ್ತೀರಿ? ಹೊಸ ಸೀರೆಯನ್ನ ಒಳಪ್ಪ ನಂಗೆ ಗೊತ್ತಿಲ್ಲ. ನಿಮ್ಗೆ ಸೀರೆ ತರ್ತೀರ ತರುದಿಲ್ವಾ? ನೀವು ಬರುದಿಲ್ಲ. ತರುದಿಲ್ಲ. ನಾನು ಹೇಳ ಕೇಳಿದ್ರೆ ನಿಮ್ಗೆ ನೀವು ಹೇಳ್ಬೇಕಾ? ಸೀರೆ ತರುದಿಲ್ಲ. ಶೋಷಣೆ ಮಾಡ್ತೀರಿ ನೀವು. ಸೀರೆ ತರುದಿಲ್ವಾ? ಆಗುದಿಲ್ವಾ ಹೇಳಿ? ಆಗುದಿಲ್ಲ. ಆಗುದಿಲ್ವಾ? ಅಲ್ವೋ ಅಲ್ವೋ ಆಗುದಿಲ್ವಾ? ತೊಂದ್ರೆ ಇಲ್ಲ, ನೀವು ತಂದು ಕೊಡ್ತಾ ಅಡ್ಡಿಲ್ಲ. ಅಪ್ಪನ ಅದ್ರ ಕೊಡ್ತಾರ ಅಲ್ಲ, ನಿಮ್ಮ ಅಪ್ಪ ನಂಗೆ ಗೊತ್ತಿಲ್ವಾ? ಅವರಲ್ಲ. ಒಂದು ವರದಕ್ಷಿಣೆ ಕೊಡಲಿಲ್ಲ ಅವ್ರೇನು? ನನ್ನ ಅಪ್ಪನ ಸುದ್ದಿ ಮಾತಾಡ್ಬೇಡಿ ನೀವು. ನಿಮ್ಮ ಅಪ್ಪ ಗಂಡಿಯ ಮತ್ತೆ ನೀವು ತಂದು ಕೊಡ್ತಾರೆ ತೊಂದ್ರೆ ಇಲ್ಲ. ಯಾರು ಕೊಡುದಿಲ್ಲ ಮತ್ತೆ ನಂಗೆ ಗೊತ್ತುಂಟು. ನಮ್ಗೆ ಯಾರು ತರಿಸ್ಕೊಡ್ಬೇಕಂತ ಗೊತ್ತುಂಟು. ಯಾರು ಕೊಡ್ತಾರೆ? ಓಯ್ ಸೀರೆ ಇಲ್ಲ ಒಂದ್ ಜೊತೆ ಗೊಬ್ಬರ ತಗ್ಬೋದು. ನೋಡಿ ಅಲ್ಲಿ ಮನೆ ಭಾಗವತರು ಅಂತ ಲೆಕ್ಕ. ಇವರು ಸೀರೆ ತಂದು ಕೊಡೋದು ಇವತ್ತು ಗೊತ್ತಾಯ್ತು. ಸೀರೆ ಸೇವೆ ಉಂಟು ನಿಮ್ದಲ್ಲ. ಇರ್ಲಿ ಒಂದು ತಂಗಿಗೆ. ನಮ್ಮ ಹಣೆ ಬರ ಎಂತ ಆಗೋಯ್ತು ಮಾಡ. ಒಬ್ಬೊಬ್ಬಕ್ಕೆ ಬಂದ್ರೆ ಹೀಗಾಗೋಯ್ತು ನೋಡಿ. ನೀವು ಬಹಳ ಸಂತೋಷ ಅಲ್ಲ ನಿಮಗೆ? ನಂಗೆ ಹೊಟ್ಟೆ ಉರಿತ ಉಂಟು, ನಿಮ್ಗೆ ಸಂತೋಷ ಅಲ್ಲ? ನೀವು ಹಾಗೆ ಒಂದು ದಿವಸ ನಗಳುದಾಯ್ತಾ? ಹೊಟ್ಟೆಲಿ ಬೆಂಕಿ ಬೆಚ್ಕೊಂಡು ಮಾರ ನಗಾಡುದಾಯ್ತು. ಒಬ್ಬರು ಮನೆ ಬಂದು ಏನು ಇಲ್ದೆ ಹಾಗೆ ಹೋಗ್ತಾ ಇದ್ದೆ ಅಂತೇಳಿ ನಾನು ತಲೆ ಬಿಸಿಲಿದ್ರೆ ನಗಾಡುದಾ? ಈಗ ನೀವು ನಗಾಡ್ತೀರಿ ನೋಡಿದೆ ನೋಡಿ. ನೀವು ನನ್ನ ಹಾಗೆ ಅಪರೂಪ ಹೆಂಡತಿ ಅಂತ ಆಗಿ ಮನೆಗೆ ಹೋಗ್ಬೇಕು. ನೀವು ಮನೆಗೆ ಹೋದ ದಿವಸ ನಿಮ್ಮ ಯಜಮಾನತಿಯವರು ಕೂತ್ಕೊಳ್ಬೇಕು. ಆಗ ಭಾಗವತರು ಚಪ್ಪೆ ಮೋರೆ ಮಾಡಿಕೊಂಡು ತಿರುಗಿ ಬರ್ಬೇಕು. ಭಾಗವತರ ಏನು ಬಹಳ ಸಂತೋಷದಲ್ಲಿದ್ದೀರಿ.